ಆಂಜನೇಯನಿಗೆ ಮದುವೆ ಆಗಿದೆ. ಎಲ್ಲರೂ ಅವನನ್ನ ಅಖಂಡ ಬ್ರಹ್ಮಚಾರಿ ಅನ್ಕೋತಾರೆ. ಆದರೆ ನಿಜವಾಗಿ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡಿದ್ದಾನೆ ಆಂಜನೇಯ. ಆಂಜನೇಯನ ಯಾಕೆ ಮದುವೆ ಆದ, ಹೇಗೆ ಮದುವೆ ಆದ, ಯಾರನ್ನು ಮದುವೆ ಆದ? ಆಂಜನೇಯ ಪರಮಾತ್ಮ ಸೂರ್ಯದೇವನ ಬಳಿಯಲ್ಲಿ ವಿದ್ಯೆ ಕಲಿಯೋಕೆ ಹೋದ. ವಿದ್ಯೆ ಕಲಿಯೋಕೆ ಹೋದರೆ ಎಲ್ಲ ವಿದ್ಯೆಗಳು ಕಲ್ತನಂತೆ. ಆದರೆ ಒಂದು ವಿದ್ಯೆಯನ್ನ ಕಲಿಯೋಕ್ಕಾಗ್ಲಿಲ್ಲ ಅವನಿಗೆ. ಯಾವುದದು? ನವವ್ಯಾಕರಣ ಒಂದನ್ನ ಹನುಮಂತ ಕಲಿಯೋಕ್ಕಾಗ್ಲಿಲ್ಲ. ಕಲಿಯಕ್ಕಾಗದೆ ಇದ್ದಾಗ ಗಂಡ ಹೆಂಡತಿ ಇಬ್ರು ಕುಂತು ಕಲಿಯುವಂತಹ ವಿದ್ಯೆ ಅದು. ಹಾಗಾಗಿ ಈಗ ಹೆಂಡತಿ ಇಲ್ವಲ್ಲ ಇವನಿಗೆ, ಎಲ್ಲ ವಿದ್ಯೆನೂ ಕಲಿಸ್ಬೇಕಲ್ಲ. ಈಗಿನ ಕಾಲದ ಮೇಷ್ಟ್ರಾದ್ರೆ ಗಂಟೆ ಹೊಡಿ ಸಂಬಳ ತಕ್ಕೋ. ಆದ್ರೆ ಅವತ್ತಿನ ಕಾಲದ ಮೇಷ್ಟ್ರ ಹಂಗಿರ್ಲಿಲ್ಲ, ಎಲ್ಲಾ ವಿದ್ಯೆನೂ ಕಲಿಸ್ಬೇಕು ಶಿಷ್ಯನಿಗೆ ಎನ್ನುವಂತ ಮನೋಭಾವನೆ. ಸೂರ್ಯದೇವ ತನ್ನ ಕಿರಣದಿಂದ ಸುವರ್ಚಲಾದೇವಿ ಎನ್ನುವಂತ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿ ಆ ಹೆಣ್ಣನ್ನ ಹನುಮಂತನಿಗೆ ಮದುವೆ ಮಾಡಿಸಿ ಗಂಡ ಹೆಂಡತಿ ಇಬ್ಬರನ್ನು ಕೂರಿಸಿ ಈತನಿಗೆ ನವವ್ಯಾಕರಣವನ್ನು ಕಲಿಸ್ತಾನೆ ಆಂಜನೇಯನಿಗೆ. ಹಾಗಾಗಿ ಆಂಜನೇಯ ತಾಳಿಕಟ್ಟು ಮದುವೆ ಮಾಡ್ಕೊಂಡಿದ್ದಾನೆ ಆಂಜನೇಯ. ಅಂಥ ಆಂಜನೇಯ ಮತ್ತು ಸುವರ್ಚಲಾದೇವಿಯ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಭಾಗ್ಯನಗರದಲ್ಲಿದೆ. ಭಾಗ್ಯನಗರ ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ಹೈದರಾಬಾದ್ ಅಂದ್ರೆ ಗೊತ್ತಾಗುತ್ತೆ. ತೆಲಂಗಾಣದ ರಾಜಧಾನಿ ಇವತ್ತು ಹೈದರಾಬಾದ್, ಹಿಂದೆ ಅದನ್ನು ಭಾಗ್ಯನಗರ ಅಂತ ಕರೀತಾ ಇದ್ರು. ಭಾಗ್ಯನಗರದಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ರೆ ಗಂಡ ಹೆಂಡತಿರಿಗೆ ಜಗಳ ತಪ್ಪುತ್ತಂತೆ, ವಿರಸ ತಪ್ಪುತ್ತಂತೆ. ಯಾಕೆ ಅಂತಂದ್ರೆ ಲಕ್ಷ್ಮೀನಾರಾಯಣರು ಜಗಳ ಆಡಿದ್ರು, ಶಿವಪಾರ್ವತಿಯರು ಜಗಳ ಆಡಿದ್ರು. ಜಗಳನೇ ಆಡದೇ ಇರುವಂತಹ ಏಕೈಕ ದಂಪತಿಗಳು ಯಾರು ಅಂತಂದ್ರೆ ಹನುಮಂತ ಮತ್ತು ಸುವರ್ಚಲಾದೇವಿ. ಅವರಿಬ್ರು ಜಗಳ ಆಡ್ಲಿಲ್ಲ. ವಿದ್ಯೆ ಎಲ್ಲ ಕಲ್ತಾದ್ಮೇಲೆ ತನ್ನ ಕಿರಣದಲ್ಲೇ ಮಗಳನ್ನ ಲೀನೆ ಮಾಡ್ಕೊಳ್ತಾನೆ. ಹಾಗಾಗಿ ತಾಳಿಕಟ್ ಮದುವೆ ಆಗಿದ್ದಾನೆ, ಗೃಹಸ್ಥ, ಆದರೆ ಸಂಪೂರ್ಣ ಸಂಸಾರಸ್ಥನಲ್ಲ. ತೊಡೆ ಮೇಲೆ ಕೂರಿಸ್ಕೊಂಡಿರುವಂತ ದೇವಸ್ಥಾನ, ಹೆಂಡತಿಯನ್ನ ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾನೆ ಆಂಜನೇಯ. ಅಂಥ ಒಂದು ದೇವಸ್ಥಾನಕ್ಕೆ ಹೋದ್ರೆ ಮಕ್ಕಳಾಗದೇ ಇದ್ದವ್ರಿಗೆ ಮಕ್ಕಳಾಗುತ್ತಂತೆ, ಮದುವೆ ಆಗದೆ ಇದ್ದವ್ರಿಗೆ ಮದುವೆ ಆಗುತ್ತಂತೆ, ವಿರಸ ಇದ್ರೆ ಸರಸವಾಗುತ್ತಂತೆ. ಹೀಗೆ ಅಂತ ಹನುಮಂತ ಬಲವಂತ ಗುಣವಂತ ಧೀಮಂತ. ನೋಡಿ, ಈಗ ನೀವು 3 ಜನ ಹೋಗ್ಬೇಕೀಗ, ಆಯ್ತಾ? ಬಲವಂತ ಗುಣವಂತ ಧೀಮಂತ ನಿಮ್ಮೆಲ್ಲರನ್ನು ಕೂಡ ಹರಸಲಿ. ಆ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ನಮ್ಮ ಕಾರ್ಯಕ್ರಮದ ಅಂತಿಮ ಭಾಗಕ್ಕೆ ಬರೋಣ. ಇದನ್ನ ಗುಂಡ್ಲುಪೇಟೆ ತಾಲೂಕು ಹೊನ್ನೇಗೌಡನಹಳ್ಳಿ ಗ್ರಾಮದಲ್ಲಿ ನೆಲೆಯಾಗಿ ನಿಂತಹ ಮಹತ್ತರವಾದಂತಹ ಸನ್ನಿಧಾನದಲ್ಲಿ ಭಗವಂತನ ರಾಮಲಿಂಗೇಶ್ವರನ ದೇವಸ್ಥಾನದ ಉದ್ಘಾಟನಾ ಮಹೋತ್ಸವದ ಅಂಗವಾಗಿ ನೋಡಿ, ಇಷ್ಟೊತ್ತಾದರೂ ಕೂಡ ತಾವೆಲ್ಲರೂ ಕೂಡ ಆನಂದವಾಗಿ ಕುಳಿತು ಕೇಳ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿದಾರರಾದಂತಹ ನಿಮಗೆಲ್ಲರಿಗೂ ನಮಗೆಲ್ಲರಿಗೂ ಶಾಶ್ವತವಾದಂತಹ ಸುಖದ ಕಲಿ ಎಂಬುದಾಗಿ ಪವಮಾನನನ್ನ ಭಕ್ತಿಯಿಂದ ಬೇಡ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವ ಕದಿನಲ್ಲಿ ಕೊಡು ಕವಿ ಜನ ಪ್ರಿಯ. ಪವಮಾನ 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 ಜಗದ ಪ್ರಾಣ. ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಠಾರ ದುರ್ಜನವನ ಕುಠಾರ ನಿರ್ಜರ ಮಣಿದಯ ಪಾರ ವಾರವುದಾರ ಸಜ್ಜನರ ಪರಿಹಾರ ಸಜ್ಜನರ ಪರಿಹಾರ. ಅರ್ಜುನ ಗೊಲಿದಂದು ಧ್ವಜವಾನಿಸಿ ನಿಂದು ಮೂರ್ಛಗವರಿವಂತ ಘರ್ಷಣೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಚ್ಚ ಪದದ ಧುಳಿ ಮಜ್ಜನದಲ್ಲಿ ಭವವರ್ಜಿತವೆನಿಸು. ಪವಮಾನ 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 ಜಗದ ಪ್ರಾಣ. ಪ್ರಾಣಾಪಾನ ಧ್ಯಾನಭೂತ
ಧನ ಪಾಲಿಪವರೇ